ದೇರಳಕಟ್ಟೆ ಪ್ಲಾಜಾ ಅವೆನ್ಯೂ ಪರಿಸರದಲ್ಲಿ ಎಂಎಫ್ಸಿ ಸಿದ್ದಿಕ್ ಮಾಲಕತ್ವದ 12ನೇ ಬ್ರಾಂಚ್ ಎಂಎಫ್ಸಿ ಚಾಯ್ ಆ್ಯಂಡ್ ಚಿಲ್ ಉದ್ಘಾಟನೆ ಆದಿತ್ಯವಾರ ಸಂಜೆ ನಡೆಯಿತು. ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರಾದ ಯುಟಿ ಖಾದರ್ ಎಂಎಫ್ಸಿ ಚಾಯ್ ಆ್ಯಂಡ್ ಚಿಲ್ ಸಂಸ್ಥೆಯನ್ನು ಉದ್ಘಾಟಿಸಿದರು. ಅತಿಥಿಗಳು ಎಲ್ಲರೂ ಕೂಡ ಜೊತೆಯಾಗಿ ನೆರವೇರಿಸಿಕೊಳ್ತಾ ಇದ್ದಾರೆ. ಸೊ ಒನ್ಸ್ ಅಗೇನ್ ಸನ್ಮಾನ್ಯ ಯುಟಿ ಖಾದರ್ ಅವರಿಗೆ ಆಗಮಿಸಿದ್ದಕ್ಕಾಗಿ ಆನ್ ಬಿಹಾಫ್ ಆಫ್ ಎಂಎಫ್ಸಿ ಸಿದ್ದಿಕ್ ಅಂಡ್ ಎಂಜಿಐ ಮೊಹಮ್ಮದ್ ನಾಸಿರ್ ಇವರ ಪರವಾಗಿ ನಾವು ಹೃತ್ಪೂರ್ವಕ ವಂದನೆ, ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಂತರ ಮಾತನಾಡಿದವರು, ಸಿದ್ದಿಕ್ ಮತ್ತು ಮಿತ್ರರು ಈ ಪ್ರದೇಶದಲ್ಲಿ ಎಂಎಫ್ಸಿ ಚಾಯ್ ಆ್ಯಂಡ್ ಚಿಲ್ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಈ ಪ್ರದೇಶದವರಿಗೆ ಮಾತ್ರವಲ್ಲದೆ ಸುತ್ತಮುತ್ತಲಿನ ಪ್ರದೇಶದ ಎಲ್ಲರಿಗೂ ಕೂಡ ಉತ್ತಮವಾದ ಆಹಾರವನ್ನು ಸಿಗುವಂಥ ವ್ಯವಸ್ಥೆ ಮಾಡಿದ್ದಾರೆ. ಒಬ್ಬ ಯುವಕ ಎಲ್ಲರ ವಿಶ್ವಾಸವನ್ನು ಪಡೆದುಕೊಂಡು ಹೇಗೆ ಯಶಸ್ವಿಯಾಗಬಹುದು ಎಂಬುದನ್ನು ಬೇರೆ ವ್ಯಾಪಾರಸ್ಥರಿಗೆ ತೋರಿಸಲು ಸಿದ್ದಿಕ್ ಮಾದರಿ ಎಂದು ನಾನು ಹೇಳಲು ಬಯಸುತ್ತೇನೆ ಎಂದರು. ಸಿದ್ದಿಕ್ ಮತ್ತು ಅವರ ಮಿತ್ರರು ಇವತ್ತು ಈ ಒಂದು ಪ್ರದೇಶದಲ್ಲಿ ಎಂಎಫ್ಸಿ ಚಾ ಆ್ಯಂಡ್ ಚಿಲ್ನ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಈ ಪ್ರದೇಶದವರಿಗೆ ಮಾತ್ರ ಅಲ್ಲ ಸುತ್ತಮುತ್ತ ಎಲ್ಲರಿಗೂ ಕೂಡ ಉತ್ತಮವಾದ ಆಹಾರವನ್ನು ಸಿಕ್ಕುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದು ಎಷ್ಟನೇ ಬ್ರಾಂಚ್ ಸಿದ್ದಿಕ್? ಇದು ಸಿದ್ದಿಕ್ ಇದು 12ನೇ ಬ್ರಾಂಚ್. ಒಬ್ಬ ಯುವಕ ಎಲ್ಲರ ವಿಶ್ವಾಸವನ್ನು ಪಡೆದುಕೊಂಡು ಹೇಗೆ ಯಶಸ್ವಿ ಆಗ್ಬೋದಂತೇಳಿ ಏನಾದರೂ ಬೇರೆ ವ್ಯಾಪಾರಸ್ಥರಿಗೆ ತೋರಿಸಬೇಕಾದ್ರೆ ಈ ಸಿದ್ದಿಕ್ ಅವರೊಂದು ಮಾದರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಬ್ಬ ಯುವಕನಾಗಿ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಸರ್ವರ ವಿಶ್ವಾಸ ಪಡಿಸಿಕೊಂಡು ಪ್ರಾಮಾಣಿಕ ಬದ್ಧತೆಯಿಂದ ಕೆಲಸ ನಿರ್ವಹಿಸಿದ ಕಾರಣ ಬಹುಶಃ ಇವತ್ತು ಅವರು ಅತ್ಯಂತ 12ನೇ ಬ್ರಾಂಚನ್ನು ಇವತ್ತು ಹಾಕಿದ್ದಾರೆ. ಅದೇ ರೀತಿ ಇಲ್ಲಿ ಬೇರೆ ಬೇರೆ ರೆಸ್ಟೋರೆಂಟ್ ಕೆಫೆ ಎಲ್ಲ ಕೂಡ ಇದ್ದಾರೆ. ನಾನು ನಿಮಗೆಲ್ಲರಿಗೂ ಹೇಳೋದಿಷ್ಟೇ, ಪ್ರೀತಿ ವಿಶ್ವಾಸದ ಒಬ್ಬರಿಗೊಬ್ಬರು ಸಹಕರಿಸುವ ಮನೋಭಾವ ಹಂಚಿಕೊಂಡು ಉತ್ತಮವಾದ ವಾತಾವರಣ ನಿರ್ಮಾಣ ಮಾಡಿ ಎಲ್ಲರೂ ಕೂಡ ಇಲ್ಲಿ ಬಂದು ತಮ್ಮ ಸಮಯದಲ್ಲಿ ಕಳೀತಾರೆ. ನೀವು ಒಬ್ಬರೊಬ್ಬರು ಸ್ಪರ್ಧೆ ಆಗಬಾರ್ದು, ಒಬ್ಬರಿಗೊಬ್ಬರು ಸಹಕಾರ ಕೊಡಬೇಕು. ಅದಕ್ಕೆ ಒಬ್ಬರಿಗೊಬ್ಬರು ಸಹಕಾರ ಕೊಟ್ಟು ಉತ್ತಮವಾದ ವಾತಾವರಣದಲ್ಲಿ ತಮ್ಮ ರೆಸ್ಟೋರೆಂಟ್ ಎಲ್ಲರಿಗೂ ಕೂಡ ವ್ಯಾಪಾರ ಆಗೋ ಮೂಲಕ ಎಲ್ಲರಿಗೂ ಕೂಡ ಯಶಸ್ವಿ ಆಗಬೇಕು, ಎಲ್ಲರಿಗೂ ಕೂಡ ಸಂತೋಷದಿಂದ ಇರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಸೂಚಿಸುವಂಥದ್ದು. ಮತ್ತು ಒಂದು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನ ಒಂದು ಪ್ರದೇಶ ಆದ ಕಾರಣ ಉತ್ತಮವಾದ ವಾತಾವರಣಕ್ಕೂ ಕೂಡ ಸ್ಥಾಪಿಸುವುದು ನಿಮ್ಮೆಲ್ಲರ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಬಹುಶಃ ನಿಮಗೆಲ್ಲ ನಾನು ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಹೇಗೆ ವ್ಯಾಪಾರ ಮಾಡಬೇಕಂತೇಳಿ ನಾನು ಸಿದ್ದಿಕ್ ಹೇಳಬೇಕಂತಿಲ್ಲ. ಯಾಕೆ 12ನೇ ಬ್ರಾಂಚ್ ಒಂದು, ಇನ್ನು 13 ಮತ್ತು 14, 15ನೇ ಬ್ರಾಂಚನ್ನು ಕೂಡ ಮಾಡುವಂಥ ಪ್ಲ್ಯಾನ್ ಎಲ್ಲ ಕೂಡ ಅಷ್ಟೇ ಬಂದೆ. ಆಮೇಲೆ ಅದು ಅಷ್ಟೊಂದು ಕೂಡ ಬಂದಿದ್ದಾರೆ. ಬಹುಶಃ ಇನ್ನು ಹೇಗೆ ಮುಂದಿನ ಬ್ರಾಂಚ್ ಸ್ಟಾರ್ಟ್ ಮಾಡಬೇಕಂತ ಹೇಳಿ ಬಹುಶಃ ಇವತ್ತು ಅವ್ರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೊ ನಾನೊಬ್ಬ ಸಹೋದರನಾಗಿ ಈ ಪ್ರದೇಶದ ಪ್ರತಿನಿಧಿಯಾಗಿ ನನಗೆ ಅತ್ಯಂತ ಸಂತೋಷ. ಇಂಥ ಎಲ್ಲ ಔಟ್ಲೆಟ್ ಬಂದಾಗ ಬೇರೆ ಬೇರೆ ಊರಿನವ್ರಿಗೆ ಇಲ್ಲಿಗೆ ಬಂದು ಇಲ್ಲಿ ವ್ಯಾಪಾರ ಆಗಿ ಇಲ್ಲಿ ಆರ್ಥಿಕವಾದ ಚಲನವಲನ ನಡೆಯುವ ಮುಖಾಂತರ ವೇರ್ ದೇರ್ ಇಸ್ ಎಕನಾಮಿಕ್ ಟ್ರಾನ್ಸಾಕ್ಷನ್ ಓನ್ಲಿ ದ್ಯಾಟ್ ಏರಿಯಾ ವಿಲ್ ಬಿ ಇಂಪ್ರೂವ್ಡ್. ಆರ್ಥಿಕವಾದ ಚಲವಲನ ಎಲ್ಲಿದೆಯಾ ಅಲ್ಲಿ ಮಾತ್ರ ಇವತ್ತು ಪ್ರದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಾಗ್ತದೆ. ಅಂಥ ಪ್ರದೇಶವಾಗಿ ಇವತ್ತು ಎಲ್ಲವೂ ಕೂಡ ಇವತ್ತು ಆಗ್ತಾ ಇವತ್ತು ಬಂದಿದೆ. ಅದಕ್ಕಾಗಿ ಬಹುಶಃ ಎಲ್ಲ ನಮ್ಮ ಡಾಕ್ಟ್ರಿಗೆಲ್ಲ ಇವರೆಲ್ಲ ಕೂಡ ವಿಶೇಷವಾದ ಪ್ರೀತಿ ವಿಶ್ವಾಸ ನಿಮಗೆ ಇದೆ. ಭಾಳಷ್ಟು ವಿದ್ಯಾರ್ಥಿ ಅಂತ ಅವೆಲ್ಲ ಕೂಡ ಇವತ್ತಿದ್ದೀರಿ. ಅದಕ್ಕಾಗಿ ಎಂಎಫ್ಸಿ ಅವರಿಗೆ ಮತ್ತು ಸುತ್ತಮುತ್ತ ಎಲ್ಲರಿಗೂ ಹೇಳಿದಿಷ್ಟೇ, ಸಿಗರೇಟ್ ಅನ್ನೊಂದು ಎಲ್ಲೇ ಕೂಡ ಇಡಲಿಕ್ಕೆ ಇಡಬೇಡಿ. ಸಿಗರೇಟ್ ರಹಿತವಾದ ಪ್ರದೇಶದಲ್ಲಿ ನಿರ್ಮಾಣ ಮಾಡಬೇಕು. ಯಾವ ರೀತಿಯ ಪ್ರೊಟೆಕ್ಷನ್ ನಿಮಗೆ ಬೇಕು ನನಗೆ ಹೇಳಿ, ನಾನು ಎಲ್ಲರಿಗೂ ಇಲ್ಲಿ ಸರಿಪಡಿಸುವಂಥ ಕೆಲಸ ನಾನು ಇವತ್ತು ಮಾಡ್ತೇನೆ. ಯಾರಂತ ನೋಡೋದಿಲ್ಲ, ನನಗೆ ಶಾಂತಿ ಪ್ರೀತಿ ಸೋದರತೆ ವಾತಾವರಣ ನಿರ್ಮಾಣ ಮಾಡಬೇಕು. ಆ ರೀತಿಯ ವಾತಾವರಣ ನಿರ್ಮಾಣ ಮಾಡುವುದು ನನ್ನ ಜವಾಬ್ದಾರಿ ಮೊದಲದು. ನಿಮಗೆ ಯಾವ ರೀತಿಯ ಸಮಸ್ಯೆ ಏನಿದ್ರೂ ಕೂಡ ಅದು ಈ ಶಾಪ್ನವ್ರಿಗಿರಲಿ, ಸ್ಟೂಡೆಂಟ್ಸ್ ಕ್ರೌಡಿಗಿರಲಿ, ಸ್ಟೂಡೆಂಟ್ಸ್ ಮಿತ್ರರಿರಲಿ, ಇಫ್ ಯು ಹ್ಯಾವ್ ಗಾಟ್ ಎನಿ ಪ್ರಾಬ್ಲಮ್ ಆರ್ ಇಫ್ ಎನಿ ಒನ್ ಈಸ್ ಟ್ರಬಲಿಂಗ್ ಯು, ಇಫ್ ಎನಿ ಟೈಪ್ ಆಫ್ things, please let me know. I'll break their hands and legs and keep them in a silent way. I'll see that good environment will be there for each and everyone. I don't care who are there. I'm very clear on that. ಅದಕ್ಕೆ ನಾವು ಉತ್ತಮವಾದ ವಾತಾವರಣ ನಿರ್ಮಾಣ ಮಾಡೋ ಜವಾಬ್ದಾರಿ ನಮಗೆ. ನೀವು ಸಹಕಾರ ಬೇಕಾ ಆ ಸಹಕಾರ ತಾವೆಲ್ಲ ಇವತ್ತು ಕೇಳಿ. ನಾನು ಮತ್ತೆಲ್ಲ ಸ್ಟೂಡೆಂಟ್ಸ್ ಕ್ರೌಡಿಗೆ ಹೇಳಿದಿಷ್ಟೇ, ಯಾರು ಕೂಡ ಸಿಗರೇಟ್ ಎಳಿಬೇಡಿ. ಸಿಗರೇಟ್ ಇಲ್ಲದೆ ಯಾರು ಕೂಡ ದೊಡ್ಡ ಜನ ಆಗಲಿಲ್ಲ. ಎಲ್ಲಿ ಎಲ್ಲ ಸೊ ಇಲ್ಲಿ ಬೆಳಗ್ಗೆ ಸಿಗರೇಟ್ ಆದ ಕಾರಣ ಅತ್ಯುತ್ತಮವಾಗಿ ತಮ್ಮ ಪ್ರೊಫೆಷನಲ್ಲಿ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಅಂತ ಅವೆಲ್ಲ ಇವತ್ತು ಹಮ್ಮಿಕೊಳ್ತಾ. ಯಾಕಂತ ಹೇಳಿದರೆ ಬಿಕಾಸ್ ವೈ ವೆನ್ ಐ ಬಿಕಮ್ ಹೆಲ್ತ್ ಮಿನಿಸ್ಟರ್ ಐ ವಾಸ್ ಓನ್ ಬ್ಯಾನ್ ಗುಡ್ಕ ಫಸ್ಟ್ ಇನ್ ದಿ ಸ್ಟೇಟ್ ಡೈರೆಕ್ಟ್ಲಿ. ಇದೊಂದು ಹೌ ಮೆನಿ ಪ್ರೆಸಿಡೆಂಟ್ ಗುಡ್ಕ ಕಂಪನಿ ದೇ ಕೇಮ್ ಇನ್ ಅ ಚಾರ್ಟರ್ ಫ್ಲೈಟ್ ಆಲ್ ಗುಡ್ಕ. We see the advertisement, Vimal, all this became to my office and home, they're sitting from morning to evening, but I will never budge it. So this is an environment we have to get for the future generation. ಅದಕ್ಕಾಗಿ ನಿಮಗೆಲ್ಲ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಎಲ್ಲ ರೀತಿಯ ಸಹಕಾರ ನಿಮಗೆಲ್ಲ ನಮ್ಮದೆಲ್ಲರಿಗೂ ಕೂಡ ಎಲ್ಲ ಹಂತದಲ್ಲಿ ಕೂಡ ನಮ್ಮ ಸಹಕಾರ ನಿಮಗೆ ಇದೆ ಅಂತ ಹೇಳಿಕೊಳ್ತಾ, I congratulate all the institutions also for starting your education system over here where so much students can come.
where this area will this will be developing. So because we are very much concerned here, Mangalore University is there. When my dad was an MLA, he bought it over here. Otherwise, this was supposed to go to Manipal, Padubidri side, because that was, both the district was together. They had a big one argument, and it was bought in Konaje, and that area was all Hakkupat was given to build houses for the people. When the meeting was called, by my dad, saying that we want a university, so your house will give some other place. Everyone gave back their RTC, and that land was given to the university to be started here. Because of the university, entire stretch is improved. It's a 40-50 years back story, but the developed result comes now. So what we do, the result will come after 10 to 15 years later. So wishing each and a bright and colorful future. ಬಹುಶಃ ಕನ್ನಡ ಅರ್ಥ ಆಗ್ತದಾ? ಬರೀ ಯಾರಿಗೆ ಅರ್ಥ ಆಗೋದಿಲ್ಲ, ನಮ್ಮನ್ನು ಹೇಳಿದ್ದೇನೆ ಬಂದಾಗ, ಅದಕ್ಕೆ ಆದಷ್ಟು ಬೇಗ ಕನ್ನಡ ತುಳುವನ್ನೆಲ್ಲ ಕಲಿಯಿರಿ, ಅದು ನಿಮಗೆ ಅಗತ್ಯ ಇದೆ ಅಂತ ಹೇಳಿಕೆ ನಾನು ಇವತ್ತು ಬಯಸಿ ನಿಮಗೆಲ್ಲರಿಗೆ ನನ್ನ ಶುಭಾಶಯ ಸಲ್ಲಿಸುತ್ತಾ, ಬಹುಶಃ ನಿಮಗೆಲ್ಲರಿಗೆ ನನ್ನ ವಿಶೇಷ ಅದು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಿ ದೊಡ್ಡ ಒಂದು ಬರೀ ಯು ಆರ್ ನಾಟ್ ಓನ್ಲಿ ಅಸೆಟ್ ಆಫ್ ಎ ಪೇರೆಂಟ್ಸ್, ಯು ಆಲ್ಸೋ ಬಿ ಅಸೆಟ್ ಆಫ್ ದಿಸ್ ಕಂಟ್ರಿ ಅಂತ ಹೇಳಿಕೊಂಡು ಮತ್ತೊಮ್ಮೆ ಸಿದ್ದಿಕನವರಿಗೆ ನಿಮಗೆಲ್ಲ ಶುಭಾಶಯ. ವಿಧಾನ ಪರಿಷತ್ತು ಸದಸ್ಯ ಐವನ್ ಡಿಸೋಚ ಮಾತನಾಡಿ, ಎಲ್ಲರನ್ನೂ ವಿಶ್ವಾಸಕ್ಕೆ ಪಡೆದು ಉತ್ತಮ ಚಹಾವನ್ನು ನೀಡಿ ಗ್ರಾಹಕರನ್ನು ಆನಂದಿಸಿ ಭಾವನೆಯನ್ನು ತಿಳಿದು ಸಂತೈಸಿ ಆನಂದಿಸಿದರೆ ನಿಮ್ಮನ್ನು ಎಷ್ಟು ಎತ್ತರಕ್ಕೂ ಬೆಳೆಸುತ್ತಾರೆ. ಮಂಗಳೂರಿನಲ್ಲಿ 12ನೇ ಬ್ರಾಂಚ್ ಮಾಡೋದು ಸುಲಭದ ಮಾತಲ್ಲ ಎಂದರು. MFC ಚಾಯ್ ಆ್ಯಂಡ್ ಚಿಲ್ 12ನೇ ಬ್ರಾಂಚ್ ಇವತ್ತು ದೇರಳಕಟ್ಟೆಯಲ್ಲಿ ಪ್ರಾರಂಭ ಆಗಿದೆ. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ನ್ಯೂ franchisee or new shop, new branch in Deralakatte. You have a lot of scope here because this is surrounded by the students, and students are not only belongs to Deralakatte, they are belongs to different place of the country. That's why they need some changes. They want the food to be prepared fresh and given to them, and chai also they required different variety of chai now available. When I was going to school, we used to get only one type of chai only. That is whatever they prepare, we used to drink. Now it's not like that. Variety of chais has come up. Variety of other dishes have come up. Starters have come up. Now you are the master in it. You have succeeded in Mangalore city. Wherever you go, Mangalore MFC means it's a brand name now. And it is no substitute for it. Mangalore chai means MFC. Everybody is to call, I want to drink tea. They say whether you are drinking MFC tea. That means you have a brand name now. You have established yourself. The brand as Chai and Chill. I wish you all the best. Do well. Give best service to the customers. If you give good customer service to customer, they will love you and they will take you up. If you don't give them a good service, if you neglect them, you have to close the shop. That is the only way for you. Because you must say, they are you are really just like a God for you. Customers are God, more than a God, because you have to believe them and they have to trust you and to do all your day-to-day life. So I wish you all the best. ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಉತ್ತಮವಾದ ಚಾಯನ್ನು ಕೊಟ್ಟು ಅವರನ್ನು ಆನಂದಿಸಿ ಅವರ ಒಳ್ಳೆಯ ಭಾವನೆಗಳನ್ನು ತಿಳ್ಕೊಂಡು ಅವರನ್ನು ನೀವು ಸಂತೈಸಿದರೆ, ಅವರನ್ನು ಪ್ರೀತಿ ಮಾಡಿದರೆ ಅವರು ನಿಮ್ಮನ್ನು ಎಷ್ಟು ಎತ್ತರಕ್ಕೂ ಬೆಳೆಸ್ತಾರೆ. ನೀವು ಇದುವರೆಗೆ ಬೆಳೆದಿದೆಯಾ, 12ನೇ ಶಾಪ್ ಆಗಬೇಕಾಗಿದ್ದರೆ ಅದು ಸುಲಭದ ಮಾತು ಅಲ್ಲ. ಅದು ಮಂಗಳೂರಿನಲ್ಲಿ ಮತ್ತು ಅದರ ಏರಿಯಾಗಳಲ್ಲಿ. ಫಸ್ಟ್ ಟೈಮ್ ಯು ಹ್ಯಾವ್ ಕಮ್ ಔಟ್ ಫ್ರಮ್ ಮ್ಯಾಂಗ್ಳೂರ್ ಸಿಟಿ. ನೌ ಯು ಹ್ಯಾವ್ ಕಮ್ ವಿತ್ ಎ ವೇರ್ ದೆರ್ ಇಸ್ ಎ chunk of students, where there is university, where there is educational institutions. So you have a lot of scope. Your hard work, your sincerity and your commitment will take you up in this profession. Do well. I wish you all the best once again. ಕೋಟೆಕಾರು ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರಾದ ಪ್ರವೀಣ್ ಬಗಂಪಿಲ, ಮಂಗಳೂರು ಮಂಡಲ ಬಿಜೆಪಿ ಉಪಾಧ್ಯಕ್ಷರಾದ ಹೇಮಂತ ಶೆಟ್ಟಿ, ಮಾಜಿ ಮೇಯರ್ ಅಶ್ರಫ್, ಡಾಕ್ಟರ್ ಸೈಯದ್ ಮೊಹಮ್ಮದ್ ಕಿಲಾರ್, ಮೊಹಮ್ಮದ್ ನಲ್ಪಾಟ್, ಡಾಕ್ಟರ್ CP ಅಬ್ದುಲ್ಲಾ ಯಾಜಿರ್, ಡಾಕ್ಟರ್ ಅಹಮದ್ ರಿಜ್ವಾನ್, ಡಾಕ್ಟರ್ ಆಲಂ ನವಾಜ್, ಡಾಕ್ಟರ್ ಮೊಹಮ್ಮದ್ ಸಮೀರ್, ಡಾಕ್ಟರ್ ಟಿಟ್ಟೋ ಮ್ಯಾಥ್ಯೂ, ಡಾಕ್ಟರ್ ಮೊಹಮ್ಮದ್ ಯೂನುಸ್, ಡಾಕ್ಟರ್ ಜಮೀಲಾ, ಯುವ ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿ CM ರೌಫ್, ಯುವ ನಾಯಕ ಸುಹೇಲ್ ಕಂದಕ್, ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಬಶೀರ್, ಪಾಲುದಾರರಾದ ಮೊಹಮ್ಮದ್ ನಜೀಮ್ ಮೊದಲಾದವರು ಉಪಸ್ಥಿತರಿದ್ದರು.
ನಿರೂಪಕ ಚೇತನ್ ಶೆಟ್ಟಿ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು.